ಸರ್, ಈಗ ಸ್ಯಾಮ್ ಪಿತ್ರೋಡ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದೀರಿ ಸರ್. ರಾಹುಲ್ ಗಾಂಧಿ ಅವರ ಗುರುಗಳು ಈ ರೀತಿ ಅಕ್ರಮ ಎಸಗಿದ್ದಾರೆ, ಈಶ್ವರ್ ಖಂಡ್ರೆ ಅವರು ಏನು ಮಾಡ್ತಿದ್ದೀರಿ ಅಂತೇಳಿ ಈ ಹಗರಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ನ ಪಕ್ಷ ಲೋಕಸಭೆಯಲ್ಲಿ ಸಂವಿಧಾನದ ಪುಸ್ತಕವನ್ನು ಹಿಡಿದು ಬಹಳ ಉದ್ದುದ್ದ ಭಾಷಣವನ್ನು ಮಾಡ್ತಾರೆ. ಇವತ್ತು ರಾಹುಲ್ ಗಾಂಧಿಯವರ ಗುರುಗಳು ಸ್ಯಾಮ್ ಪಿತ್ರೋಡ ಅವರ ಒಂದು ಭ್ರಷ್ಟಾಚಾರ ಇವತ್ತು ಬಯಲಿಗೆ ಬಂದಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈಶ್ವರ್ ಖಂಡ್ರೆ ಅವರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾವು ಕಾದು ನೋಡಬೇಕಾಗ್ತದೆ. ಯಾಕೆಂದರೆ ಸಂವಿಧಾನದ ಪುಸ್ತಕವನ್ನು ನೀವು ಎತ್ತಿಡಿದು ಮಾತನಾಡ್ತಕ್ಕಂಥವ್ರು ಇವತ್ತು ನಿಜಕ್ಕೂ ಕೂಡ ಸಾಂವಿಧಾನಿಕ ಒಂದು ಹುದ್ದೆಯನ್ನು ನೀವು ಕಾಪಾಡಿದ್ದೀರಾ? ಈ ಪ್ರಶ್ನೆ ಮೂಡ್ತಾ ಇದೆ ಸ್ವಾಭಾವಿಕವಾಗಿ ಎಲ್ಲರಲ್ಲೂ. ಸುಮ್ಮನೆ ನೀವು ಚುನಾವಣೆ ಸಂದರ್ಭದಲ್ಲಿ ನೀವು ಮಾತನಾಡ್ತಕ್ಕಂಥದ್ದು, ನಿಮ್ಮ ಹೇಳಿಕೆಗಳು ನಿಜಕ್ಕೂ ಕೂಡ ಎಷ್ಟರ ಮಟ್ಟಕ್ಕೆ ನೀವು ಭದ್ರಾಗಿದ್ದೀರಿ ಅಂತಕ್ಕಂಥದ್ದು ಇವತ್ತು ಉತ್ತರ ಕೊಡಬೇಕಾಗಿದೆ ಕಾಂಗ್ರೆಸ್ನವರು. ಸರ್, ಈ ನಡುವೆ ವಿರಾಜಪೇಟೆಯಲ್ಲಿ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷರು ಪೊಲೀಸರಿಗೆ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸೋದಕ್ಕೆ ಕೆಲಸ ಆಗುತ್ತೆ. ಮತ್ತೊಂದೆಡೆಯಲ್ಲಿ ಉದಯಗಿರಿ ಮೇಲೆ, ಠಾಣೆ ಮೇಲೆ ಕಲ್ತೂರು ಅಂತ ಗಲಾಟೆ. ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಪ್ರತಿಕ್ರಿಯೆ? ಅಂದ್ರೆ ರಾಜ್ಯದಲ್ಲಿ ಪೊಲೀಸರಿಗೆ ರಕ್ಷಣೆ ಇಲ್ವಾ? ಜನಸಾಮಾನ್ಯರ ಗತಿ ಏನು? ಗೃಹ ಸಚಿವರು ಅಸಹಾಯಕತೆಯಿಂದ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ನೀವು ಕೇಳಿದಂಥ ಪ್ರಶ್ನೆ, ಉದಯಗಿರಿನಲ್ಲಿ ಈಗಾಗಲೇ 144 ಸೆಕ್ಷನ್ ಹಾಕಿದ್ದಾರೆ. ಅದ್ಯಾವುದೋ ಸೋಷಿಯಲ್ ಮೀಡಿಯಲ್ಲಿ ಯಾರೋ ಒಬ್ಬ ಹುಡುಗ ಒಂದು ಪ್ರತಿಕ್ರಿಯೆಯನ್ನು ಹಾಕ್ದ ಮಾತ್ರಕ್ಕೆ ಅವನನ್ನು ಊರಿಂದನೇ ಗಡೀಪಾರು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಂಥದ್ದಿದೆ. ಹಾಗಿದ್ದರೆ ಪ್ರತಿನಿತ್ಯ ಇವತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ರೀತಿ ನಾವು ಅದನ್ನೇ ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಮಾತನಾಡ್ತಕ್ಕಂಥದ್ದಾದರೆ, ಪ್ರತಿನಿತ್ಯ ನಮ್ಮ ಅಫಿಷಿಯಲ್ ಪೇಜ್ಗಳಲ್ಲೇ ಸಾಕಷ್ಟು ಜನ ಇವತ್ತು ಬೇರೆ ಬೇರೆ ರೀತಿಯಾದಂಥ ನಾನಾ ರೀತಿ ಪೋಸ್ಟ್ಗಳನ್ನ ಹಾಕ್ತಾರೆ. ಆದರೆ ಎಲ್ಲದಕ್ಕೂ ಈ ರೀತಿಯಾದಂಥ ಉತ್ತರಗಳು ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಆದರೆ ತಾವೇ ನೋಡಿದ್ದೀರಿ, ಉದಯಗಿರಿನಲ್ಲಿ ನಡೆದಂಥ ಒಂದು ಇನ್ಸಿಡೆಂಟು ಪೂರ್ವಾಯೋಜಿತ. ಎಲ್ಲವೂ ಕೂಡ ಪೂರ್ವ ತಯಾರಿ ಮಾಡ್ಕೊಂಡು ಕಲ್ಲುಗಳು ತಗೊಂಡು ಬಂದು ಪೊಲೀಸ್ ಅಧಿಕಾರಿಗಳ ಒಂದು ವಾಹನದ ಮೇಲೆ ಕಲ್ತೂರಾಟ ಮಾಡ್ತಾರೆ ಅಂತಕ್ಕಂಥದ್ದಾದರೆ ಇವತ್ತು ಸರ್ಕಾರ ಸಂಪೂರ್ಣವಾಗಿ ಕಣ್ಮುಚ್ಚಿ ಕೂತಿದೆ. ಅಷ್ಟೇ ಅಲ್ಲ, ನೀವು ಹೇಳ್ದಂಗೆ ಇವತ್ತೇನು ಕಾಂಗ್ರೆಸ್ನ ಶಾಸಕರಿದ್ದಾರೆ, ಅವರ ಆಪ್ತರು, ನಾನು ಈಗ ಜಸ್ಟ್ ಗಾಡಿನಲ್ಲಿ ಬರ್ತಾ ವಿಡಿಯೋ ನೋಡಿದೆ, ಅವರು ಯಾವ ರೀತಿ ಅವರ ಸಂಭಾಷಣೆ ಇತ್ತು, ಯಾವ ರೀತಿ ಅವ್ರ ವರ್ತನೆ ಇತ್ತು ಅಂತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೇವೆ. ಇವೆಲ್ಲದನ್ನ ಕೂಡ ನೋಡ್ಕೊಂಡು ಸರ್ಕಾರ ಕಣ್ಮುಚ್ಚಿ ಕೂತಿದ್ದಾರೆ ಅಂತಕ್ಕಂಥದ್ದಾದರೆ ಇವತ್ತು ಬಹುಶಃ ಮೊನ್ನೆ ದಿನ ಪರಮೇಶ್ವರ್ ಅವರು ಹೇಳಿದಂಥ ಹೇಳಿಕೆ ಇವತ್ತು ಬಹುಶಃ ಅವರಲ್ಲೇ ಒಂದು ಅಸಹಾಯಕತೆ ಒಂದು ಕಾಡ್ತಾ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.